ನಮಸ್ಕಾರ. ನಮಸ್ಕಾರ ಅಣ್ಣ. ಅಣ್ಣ ಯಾವ ಊರಿಂದ ಬಂದಿದ್ದೀರಿ ನೀವು? ನಮ್ದು ಮಧುಗಿರಿ ತಾಲೂಕು ಕೊಡಗೇನಹಳ್ಳಿ ಹೋಗ್ಲಿ. ಕೊಡಗೇನಹಳ್ಳಿ. ಯಾವ ಊರಂದ್ರೆ? ಕಡಗತ್ತೂರು. ಕಡಗತ್ತೂರು. ಕಡಗತ್ತೂರು ಅಂದ್ರೆ ಅದು ಮಧುಗಿರಿ ತಾಲೂಕು ಬರುತ್ತೆ. ಮಧುಗಿರಿ ತಾಲೂಕು ಬರುತ್ತೆ. ತುಂಬಾ ಖುಷಿ ಆಗುತ್ತೆ. ಏನ್ ಓರಿ ಕಟ್ಟಿದ್ದೀರಾ? ಒಳ್ಳೊಳ್ಳೆ ಮಜಬೂತಾಗಿ ಸಾಕಿದ್ದೀರಾ. ನಮ್ದು ತಾತ ಕಾಲದಿಂದ ಓರಿಗಳು ಇರ್ತವೆ. ಇದೇ ಸೈಜ್ ಇರ್ತವೆ. ಓಹೋ, ಹಂಗೆ ಈ ಜಾತ್ರೆಗೆ ಎಷ್ಟು ವರ್ಷದಿಂದ ಈ ಜಾತ್ರೆಗೆ ನಾವು ಮುಂಚೆಯಿಂದ ಬರ್ತೇವೆ. ನಮ್ಮ ತಾತ ಕಾಲದಿಂದ. ತಾತ ಕಾಲದಿಂದ ವಿಜಯೇಶ್ವರ ದನಗಳ ಜಾತ್ರೆ ಅಂದ್ರೆ ಫೇಮಸ್. ನಮ್ದು ಖುಷಿ ಇದೆ. ಫೇಮಸ್. ಅಷ್ಟೇ ಫೇಮಸ್. ಅಷ್ಟೇ ಹಳೆ ಜಾತ್ರೆ. ಹಳೆ ಜಾತ್ರೆ. ಏನ್ ಓರಿ ಬರೀ ಬಲ್ ಮುದ್ದಾಗಿ ಸಾಕಿದ್ದೀರಾ? ಬಲ್ ಗಡತ್ತಾಗಿದಾವೆ. ಏನ್ ಹೇಳ್ತೀರಾ ರೇಟು? ಅವಾಗ ಆಗೋಗಿದಾವ. ಏನ್ ಮಾರಕ್ ಬಿಟ್ರ? ಬತ್ತ ಅಂದ ತಕ್ಷಣ ಮಾರಕ್. ಎಷ್ಟು ಹೇಳಿದ್ರಿ ರೇಟ್? ಇದು ಇನ್ನ 6ರಿಂದ ಕಡೆಯಲ್ಲಿ ಇಟ್ಕೊಂತವೆ. ಈ ಜಾತಿ ಕುಳ ಈ ಕೈ ಕಾಲು ಭದ್ರಗಳೆಲ್ಲ ಇಲ್ಲ. ಏನ್ ಒಳ್ಳೆ ಸಗದಾಗ ಸಾಕಿದ್ಯಾ? ಎಷ್ಟೆಲ್ಲ ಆಗವಂದ ಇದು? 6ರಿಂದ ಕಡೆಯಲ್ಲಿ ಇಟ್ಕೊಂಡ. ಇನ್ನು ಕಡಬಾಗಿ ಬಂದವೆ. ಇನ್ನ ಬಂದ ಇವಾಗ ಇನ್ನು ಇವಾಗ. ನಿಮ್ಮ ಹೆಸರು ತಿಳಿಸ್ಲಿಲ್ಲ ನನಗೆ. ಮಧು ಅಂತ. ಏನಾದ್ರು ಓದ್ಕೊಂಡಿದ್ಯಾ ಇಲ್ವಾ? ಇಲ್ಲ ಅಣ್ಣ, ನಾವು ಎಜುಕೇಶನ್ ಮಾಡಿದೀವಿ. ಕಂಪ್ನಿಗೆ ಹೋಗ್ತಿದ್ವಿ. ವ್ಯವಸಾಯ ಮಾಡ್ಕೊಂತೀವಿ. ಮತ್ತೆ ಏನ್ ಹೇಳ್ತೀರಾ ರೇಟು ಓರಿಗಳು? ರೇಟು ಆಗೋಗ್ಲಿ. ಎಷ್ಟು ಹೇಳಿದಿ? ನಾವು 2,40 ಹೇಳಿದ್ವಿ. 2,40. ಅವ್ರು ಎಷ್ಟಿಗೆ ತಗೊಂಡ್ರು? 2,05,000 ಕೊಟ್ಟಿದ್ವಿ. 2,05,000 ಮುಗ್ದೋಗೈತೆ ವ್ಯಾಪಾರ. ನಾಳೆ ಹಿಡ್ಕೊಂಡು ಹೋಗ್ತಾರೆ. ದೇವಸ್ಥಾನ ಹತ್ರ ಕಮಿಟಿಗೆ ಹೋಗಿ ಬಂದ್ಮೇಲೆ ನಾಳೆ ಹಿಡ್ಕೊಂಡು ಹೋಗ್ತಾರೆ. ಏನ್ ಇನ್ನು ಎಷ್ಟು ದಿವಸ ಇರ್ಬೋದು ಜಾತ್ರೆ? ಇನ್ನ ಮಂಗಳವಾರದ. ಇನ್ನು ಇವತ್ತು ಸ್ಟಾರ್ಟ್ ಆಗಿದೆ. ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ಹಬ್ಬದಿಂದ ಜಾತ್ರೆ ಸ್ಟಾರ್ಟ್ ಆಗುತ್ತೆ. ನಾಳೆ ಚೆನ್ನಾಗಿ ವ್ಯಾಪಾರ ನಡೀತದೆ. ನಾಳೆ ಸೋಮವಾರ ಮಂಗಳವಾರ ಚೆನ್ನಾಗಿ ನಡೀತದೆ. ಬುಧವಾರ ಸಾಯಂಕಾಲ ಗುರುವಾರ ತನಕ ಹೊರಟೋಗುತ್ತೆ. ಏನ್ ಎಷ್ಟು ತಗೊಂಡ್ರೆ? 2,05ಕ್ಕ ಕೊಟ್ಬಿಟ್ರೆ? ಯಾವ ಊರವ್ರು ಕೊಟ್ರೆ? ಯಾವ ಊರವ್ರು? ಬಳ್ಳಾರಿ ಅವ್ರ ರೈತಕ್ಕೆ ಕೊಟ್ಟಿದ್ದೆ. ಬಳ್ಳಾರಿ ಅವ್ರಿಗೆ. ಆಗೋಗೈತೆ. ನೋಡಿ ಸ್ನೇಹಿತರೆ, ಹೀಗಿರುತ್ತೆ ಓರಿಗಳು. ಪಾಪ ಬಲ್ ಸಗತ್ತಾಗ ಮುದ್ದಾಗಿ ಸಾಕವ್ರೆ. ಓರಿ ಮಾತ್ರ ಆಗೋಗ್ಬಿಟ್ಟೈತೆ. ಬಳ್ಳಾರಿ ಕಡೆ ಕೊಟ್ಬಿಟ್ಟಾರೆ. 2,05,000 ಮಾರಾಕವ್ರಂತೆ. ಪಾಪ ಯಜಮಾನ್ ಬಂದಿದ್ದ ತಕ್ಷಣ ವ್ಯಾಪಾರ ಮಾಡಿ ಮುಗಿ. ಯಾವ ಥರ ಇದೆ ಅಂತ ನೀವು ಹೇಳಿ. ನೋಡಿ ಈ ಥರ ಇರ್ತಾವೆ ಓರಿಗಳು. ಪಾಪ ರೈತರು ಗತ್ತು ಚೆನ್ನಾಗಿ ಸಾಕಿರ್ತಾರೆ ಗುರುವೆ. ಅದಕ್ಕೆ ಅಲ್ವಾ? ಏನು ಖುಷಿ ಆಯ್ತಾ ಜಾತ್ರೆಗೆ ಬಂದಿದ್ದಕ್ಕೂ? ಏನು ಒಂದೇ ಜೊತೆನ ಕಟ್ಟಿದ್ದು? ನಾವು ವರ್ಷ 3 ಜೊತೆ 4 ಜೊತೆ ಹಾಕ್ತಿವಿ. ಈ ವರ್ಷ ಇವೇ ಚೆನ್ನಾಗಿದೆ ಅಂತ ಒಂದೇ ಜೊತೆ ಸಾಕಂತೇಳಿ ಬಂದ್ಬಿಟ್ಟಿದ್ದೀರಾ. ಹೆಂಗೋ ವ್ಯಾಪಾರ ಆಯ್ತು, ಮುಗೀತು. ಖುಷಿ ಆಯ್ತು. ಏನು ಊಟದ ವ್ಯವಸ್ಥೆ ಪರವಾಗಿಲ್ವಾ ಇಲ್ಲಿ? ಏನಾದ್ರು ಊಟ ಕೊಡ್ತಾರೆ? ನಾವು ಬೆಳಗ್ಗೆ ಬಂದಿರೋದು, ಬಂದು 1 ಅವರ್ಗೆ ಎತ್ತುಗಳು ಮಾರಿದೀವಿ. ನಮ್ಗೆ 1 ಅವರ್ಗೆ ಅದೇ ಖುಷಿ. ಯಾಕಂದ್ರೆ ನಮ್ ರೈತರಿಗ ಮುದ್ದಾಗಿ ಸಾಕೊಂತೀವಿ. ಅದು ಒಂದ್ ಗತ್ತು ಅಲ್ವಾ? ಏನ್ ಸಗದಾಗಿದೆಯಪ್ಪ ಓರಿ ಮಾತ್ರ. ಇದು ಅಮರಾವತಿ ಹಳ್ಳಿಕಾರ ಅಂತ ಹೇಳ್ತಾರೆ. ಬಣ್ಣನೂ ಚೇಂಜ್ ಆಗ್ತಾ ಇದೆ. ಬಣ್ಣ ಚೇಂಜ್ ಆಗ್ತಾ ಇದೆ. ಏನ್ ಹಸೆ ಹುಲ್ಲೆ ಹಾಕ್ತೀರಾ? ಹಸಿ ಹುಲ್ಲು ಯಾವ ತಿಂದ್ರೆ ಅದ್ ಕೊಡ್ತೀವಿ ನಾವು. ಇದೇ ಅನ್ನೋದೇನಿಲ್ಲ. ಏನ್ ತಿಂಡಿ ತಿಂದ್ರೆ ತಿಂಡಿ ಕೊಡ್ತೀವಿ. ಹುಲ್ ತಿಂದ್ರೆ ಹುಲ್ ಕೊಡ್ತೀವಿ. ಮನೇಲಿ ಚೆನ್ನಾಗಿ ಸಾಕೊಂಡು ಚೆನ್ನಾಗಿ ಏನ್ ನೆಕ್ಸ್ಟ್ ಚೆನ್ನಾಗಿ ಓರಿ ಕೊಡ್ಬೇಕು ಅನ್ಕೊಂಡಿದ್ಯಾ? ಹೆಂಗೆ ನಾವ್ ತಗೊಂತೀವಿ. ನಾವ್ ಈ ಸೈಜ್ ವರಿನೇ ಕಟ್ಟೋದು. ಈ ಸೈಜ್ ವರಿನೇ ಕಟ್ಟೋದು. ಮತ್ತೆ ಇದೇ ತರಾನೇ ನಾವು ಇಂಥವೇ ನೋಡಿ ಕೊಂಡ್ಕೊಳ್ರಿ. ಇಂಥದೇ ನೋಡಿ ಕೊಂಡ್ಕೊಳ್ಳೋಣ. ಓಡಾಡಿ ತಗೊಂತೀವಿ. ನೋಡಪ್ಪ ಹಿಂಗಿರ್ತಾವ ಓರಿಗಳು. ನೋಡಿ ಈಗಿರ್ರ ಓರಿಗಳು. ಪಾಪ ರೈತರು ನೋಡಿ ಈ ತರ ಇರ್ತವೆ. ನೋಡಿ ಈ ತರ ಇರ್ತಾವ ಓರಿಗಳು. ನೋಡ್ತಾರ ವ್ಯಾಪಾರಕ್ಕ ನೋಡೋಣ. ಆದ್ರೆ ವ್ಯಾಪಾರ ಮಾಡೋದು ಬನ್ರಿ. ಯಾವ ಥರ ಇದೆ ನೋಡಿ ನೀವೇ ಹೇಳಿ. ಬಾಪಾ ಓರಿಗಳು ತೋರಿಸ್ಬಾ, ಹಂಗೆ ನೋಡೋಣ. ಏನಪ್ಪಾ ಎಜುಕೇಶನ್ ಏನಾದ್ರು ಮುಗಿತಾ ಇಲ್ವಾ ಜಗನ್? ಎಜುಕೇಶನ್ ಏನಾದ್ರು ಮುಗಿತಾ ಇಲ್ಲಪ್ಪ ಇನ್ನು ಫೈನಲ್ ಇಯರ್ ಈ ಸರಿ ಫೈನಲ್ ಇಯರ್. ಏನ್ ಚೆನ್ನಾಗಿ ಓದ್ತೀಯಾ? ಪರವಾಗಿಲ್ಲ. ಎಷ್ಟು ಜೊತೆ ಕಟ್ಟಿದ್ಯಾ ಈ ಜಾತ್ರೆಗ? ಈ ಸತಿ 4 ಜೊತೆ ಹೋಗೋಣ. ನಮ್ಮ 4 ಜೊತೆ ಹಾಕಿದ್ಯಾ? ಏನ್ ಪರವಾಗಿಲ್ವಾ? ಬೆಳಿಗ್ಗೆ ವ್ಯಾಪಾರ ಅಂದ್ರೆ ನಾವು ರಾತ್ರಿ ಬಂದ್ವಿ. ಬೆಳಗ್ಗೆ ಪರವಾಗಿಲ್ಲ. ಗಿರಾಕಿ ಓಡಾಡ್ತಾರೆ. ಗ್ರಾಹಕರು ಬಂದಾರೆ. ದೇಸಿ ಗ್ರಾಹಕರು. ಏನ್ ಎಷ್ಟು ಜೊತೆ ಕಟ್ಟಿದೀನಿ ಅಂತ? 4 ಜೊತೆನಾ? 4 ಜೊತೆ. ಇವನ್ ಜೊತೆ ಅದ್ ಕಡೆ 3 ಜೊತೆ. ಇವು ನಮ್ಮೂರ್ವೆ. ಏನು ಇವ್ನ ವ್ಯಾಪಾರ ಮಾಡ್ತಾ ಇದ್ರಿ ಇವಾಗ? ಕೇಳ್ತಾ ಇದ್ರಣ್ಣ. ರೇಟ್ ಆಗಿಲ್ಲ. ಎಷ್ಟು ಕೇಳಿದ್ರು? ಅವ್ರು ಕೇಳ್ದಂಗ್ ಕೊಟ್ರೆ. ಅದೇ ಅವ್ರು ಎಷ್ಟು ಕೇಳಿದ್ರು, ನೀವ್ ಎಷ್ಟು ಹೇಳಿದ್ರಿ?
ಅಂದ್ರೆ ನಾನು 1.45 ಹೇಳಿ 1.40 ಕೊಡಿ ಅಂತ ಫೈನಲ್. ಹಾ ಅವ್ರು ಹಂಗ್ ಕೇಳ್ತಾರೆ. ಹಂಗೆ ಹಾ ಹಂಗೆ 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 ನೋಡಿ ಹಿಂಗಿರುತ್ತೆ. ಹಾ ಪಾಪ ಎಜುಕೇಶನ್ ಮಾಡ್ತಾನೆ ಹುಡುಗ, BCA ಅಲ್ಲೇನಪ್ಪ? ಹ್ಞೂ BCA ಮಾಡ್ತಾನೆ, ಹೊರಿಗಳು ಕಟ್ಟವನೆ, ವ್ಯವಸಾಯನೂ ಮಾಡ್ತಾನೆ, ಈ ಕಡೆ ಓದ್ಕೊಂತಾನೆ ಅಲ್ವಾ ಗಗನ್? ಆಗವಿವ ಇವು ಆರಲ್ಲ ಕಡೆ ಅದ ಕಡೆ ಇದು ಇದಾರಲ್ಲ. ಅವು ಕರುಗಳು ಕಟ್ಟಿದ್ಯಾ? ಅವು ಯಾವ ಹಿಡ್ಕೊ ಬಂದ್ವಿ. ಅದು ಇಟ್ಕೊಂಡ್ ಬಂದಿದ್ವಿ. ಏನ್ ಹೇಳ್ತೀವಿ ಇವನ್ನ? ಇವು ನಾನು 40,000 ಹೇಳ್ತಾ ಇದ್ದೀನಿ. 40,000. ಹೆಂಗ ಯಾರೋ ಇಷ್ಟ ಕೈ ಹಸಿರ ಬಂದು ಕಟ್ಕೊಂಡು ಯಾರ ರೈತರು ಮಾಮ ಚಿಕ್ಕ ಸಣ್ಣ ಪುಟ್ಟ ಸಾಕೊಂತಾರೆ. ನಮ್ಗೆ ದುಡ್ಡಿಲ್ಲ, ಒಂದ್ ಸ್ವಲ್ಪ ಕಡಿಮೆ ಹಾಗೆ ತೋರ್ಸಬಾ. ಎರಡೆರಡಲ್ಲಿ ಆಗಿದ್ದಾವೆ. ಎರಡೆರಡಲ್ಲಿ ಆಗಿದಾವ. ಏನ್ ಹೇಳ್ತೀಯ ರೇಟು? ಇವು 1.5 ಹೇಳ್ತಾ ಇದ್ದೀನಿ. 1.5. ಏನು ಇವ್ ಕಲರ್ ಚೇಂಜ್? ಅವಕ್ಕೂ ಇವಕ್ಕೂ ಕಲರ್ ಅಂದ್ರೆ ಇನ್ನ ರೀಸೆಂಟ್ ಆಗಿ ಬೀಜ ಹಾಕ್ಸಿದ್ರು. ಬೀಜ ಹಾಕ್ಸಿದ್ಯಾ? ರೂಪಾಯಿ ಬಣ್ಣ ಹಂಗೆ ಜಾಸ್ತಿ ಕಲರ್ ಬಿಳುಕು ಬರಲ್ಲ. ಇದೆ ಇದೆ ಬಣ್ಣ ಹಂಗೆ. ಕೆಲವ್ರಿಗೆ ಒಂದೊಂದು ಕಲರ್ ಒಂದೊಂದು ಇಷ್ಟ. ನಮ್ಮ ತೆಳಗನಗಟ್ಟೆಗೆಲ್ಲ ಇದೇ ಬಣ್ಣನೇ ಜಾಸ್ತಿ. ಹಂಗೆ ಹಾಗೆ ತೋರಿಸ್ಬಾಪ ಮುಂದೆ. ಯಾಕೆ ಇರ್ಲಿ ಪರವಾಗಿಲ್ಲ ಬಿಡು. ಅವ ನಮ್ಮನ್ನ ನೋಡಿದ್ರು 1 ಲಕ್ಷ. ಏನು ಒಳ್ಳೆ ಸಗದಾಗಿ ಸಾಗಿದೆಯಾ? ಏನು ಎಷ್ಟೆಲ್ಲ ಆಗವೆ? ಕಡೆಗೆ ಬಂದ್ಬಿಟ್ಟವೆ. ನೋಡಿ ಅಲಂಕಾರ ಚೆನ್ನಾಗಿ ಮಾಡಿದ್ಯಪ್ಪ. ಇಲ್ಲ ಯುಗಾದಿ ಹಬ್ಬ ಇತ್ತಲ್ಲ, ಅದ್ ನಮ್ಮೂರಲ್ಲಿ ಮೆರವಣಿಗೆ ತೆಗಿತಾರೆ ಗ್ರಾಮ ಜಾತ್ರೆಗೆ. ಅವತ್ತಿಗೆ ಅಂತ ಮಾಡಿದ್ವಿ, ಹಿಂಗೆ ಬಂದ್ವಿ ಜಾತ್ರೆ. ಹಂಗೆ ಎತ್ಕೊಂಡ್ ಬಂದ್ಬಿಟ್ಟಿದೀಯ. ಏನ್ ಹೇಳ್ತೀಯ ರೇಟ್ ಅಂದ ಇವ? 2.5 ಲಕ್ಷ. ಇವು 4 ಬಂದವೆ. ಇವನ್ ಏನ್ ಹೇಳ್ತೀಯಪ್ಪ ರೇಟು? ಇವನ್ನ 1.45 ಹೇಳ್ತಾ ಇದ್ದೀನಿ. 1.45 ಹೇಳ್ತಾ ಇದೀಯಾ? ಏನ್ ಕೊಂಬೆನೋ ಅದಕ್ಕೆ ಮೈತೋಡ್ ಕಟ್ ಹಾಕಿದ್ರೆ ನೆಲಕ್ಕೆ ಗುರುತ್ತೆ. ಅದ್ರ ಕೆಲ್ಸನೇ ಅಷ್ಟೇ ಅಲ್ವಾ? ಅದಕ್ಕೆ ಸ್ವಲ್ಪ ನೆಲ ಸಿದ್ರೆ ಸಾಕು ಗುರ್ಕಂತ. ಇವನ್ ಎಷ್ಟಂದೆ? 1.45 ಹೇಳ್ತಾ ಇದೀಯಾ? ಪರವಾಗಿಲ್ಲ. ಹೆಂಗ ನಿಮ್ಮಂತ ಬಡವ್ರ ಮಕ್ಳು ಬೆಳಿಬೇಕು. ಆಯ್ತಾ? ರೈತರ ಮಕ್ಳು ಬೆಳಿಬೇಕು. ಚೆನ್ನಾಗಿ ಸಾಕಿದೀಯಾ? ಗೋರಿಗಳು ಒಳ್ಳೆ ಕಟ್ಟಿದೀಯಾ? ಏನು ಈ ಸರಿ ಜಾತ್ರೆ ಹೇಗೈತೆ? ಏನು ಪರವಾಗಿಲ್ಲ. ಭತ್ತ ನೋಡೇನು ಗಿರಾಕಿ ಹೇಳಿ ಹಿಂದಿನ ವರ್ಷಕ್ಕಿಂತ ಸ್ವಲ್ಪ ಮೇಲೆ ಪರವಾಗಿಲ್ಲ ಜಾತ್ರೆ. ಗಿರಾಕಿ ಓಡಾಡ್ತಾರೆ, ಎಲ್ಗಂದ್ರೆ ಕೇಳ್ತಾರೆ. ಎಲ್ಗಂದ್ರೆ ಕೇಳ್ತಾರೆ. ಅವ್ರಿಗೇನು ಕೇಳ್ತಾರೆ ಪಾಪ, ಕೇಳೋದಕ್ಕೂ ಕೇಳ್ತಾರೆ. ಪರವಾಗಿಲ್ಲ ಅಂದ್ರೆ ನಮ್ಗೆ ಆಗಿರೋದಕ್ಕಿಂತ ಒಳಗೆ ಕೇಳಿದ್ರೆ ಸ್ವಲ್ಪ ಬೇಜಾರಾಗುತ್ತೆ. ಏನಾದ್ರು ನಿನ್ನೆ ಬಂದಿದೀಯಾ? ಏನಾದ್ರು ವ್ಯಾಪಾರಕ್ಕೆ ಏನಾದ್ರು? ಅಂದ್ರೆ ನಮ್ಮ ಇದಕ್ಕೆ ಬಂದೇ ಕೊಡೋದು, ಇಲ್ಲಾಂದ್ರೆ ಇಲ್ಲ. ಹೆಂಗೋ ಎಜುಕೇಶನ್ ಮಾಡ್ಕೊಂಡು ಚೆನ್ನಾಗಿ ಓದ್ತಾ ಇದೆಯಾ? ಚೆನ್ನಾಗಿ ಓದು ಆಯ್ತಾ? ಬಿಡಬೇಡ ಆಯ್ತಾ? ಊರಿಗಳು ಸಾಕು, ಚೆನ್ನಾಗಿರು. ಮಾಡ್ತಾ ಇದ್ದೀನಪ್ಪ. ಅವ್ರು ನಿಮ್ಮ ಸ್ನೇಹಿತರಾ? ಅವರು ಹೊಸದಾಗೆ ಕಟ್ಟೋಣ ಅಂತ. ಕೊಡಿ ಸರ್ ನಮಸ್ಕಾರ. ನಮಸ್ತೆ ಸರ್. ಏನು ಈ ವರ್ಷ ವಿಧಾನಸಭಾ ದನಗಳ ಜಾತ್ರೆ? ಹೌದು. ನೀವೇ ಒಂದು ಕಯಾಶ್ ಇದೆ ಅಂತ ಹೇಳ್ತಾ ಇದ್ದೀರಾ. ಈ ಹೊಸದಾಗಿ ಕಟ್ತಾ ಇದ್ದೀರಾ, ನಿಮ್ಗೆ ಹೇಗೆ ಅನಿಸುತ್ತೆ? ಬಹಳ ಸಂತೋಷ ಆಗ್ತಾ ಇದೆ. ಯಾಕೆಂತಂದ್ರೆ ನಾವು ನೋಡ್ತಾ ಇದ್ವಿ ಇತ್ತೀಚೆಗೆಲ್ಲ ಎಲ್ಲ ಸಿಟಿ ಸೇರ್ಕೊಂಡ್ಮೇಲೆ ಸಿಟಿ ಜೀವನದಿಂದ ಬಿಟ್ಟು ಎಲ್ಲ ಹಳ್ಳಿಗೆ ಬರ್ಬೇಕು ಅಂತ ಅನ್ಬಿಟ್ಟಿದ್ರೆ ಎಲ್ಲರ ಉದ್ದೇಶ ಅದೇ ಆಗಿದೆ. ಬಟ್ ಎಲ್ರಿಗೂ ಬರ್ಲಿಕ್ಕೆ ಅವಕಾಶಗಳಿಲ್ಲ. ಸೊ ಅವಕಾಶ ಇದ್ದವ್ರು ಎಲ್ಲರೂ ಬಂದ್ಬಿಟ್ಟಿದ್ರೆ ಹಳ್ಳಿ ಜೀವನಕ್ಕೆ ಮತ್ತೆ ಹೊಂದ್ಕೊಳ್ಳೇಬೇಕು, ಮತ್ತೆ ಮರು ಹೊಂದಾಣಿಕೆ ಆಗುತ್ತೆ. ಖಂಡಿತ ಆಗ್ಲೇಬೇಕು. ಆ ಬದಲಾವಣೆಗೆ ಬೇಕೇ ಬೇಕು. ಅದು ಅಲ್ಲದೆ ನಮ್ಮ ದೇಶ ಯಾವ್ದ್ರ ಮೇಲೆ ಬುನಾದಿ ಹೊಂದಿರೋದು ಅಂತಂದ್ರೆ ವ್ಯವಸಾಯದ ಮೇಲೆ. ವ್ಯವಸಾಯ ಈಗೆಲ್ಲ ಟ್ರಾಕ್ಟರ್ಗಳೆಲ್ಲ ಬಂದ ಮೇಲೆ ಎಲ್ಲ ಭೂಮಿ ಹಾಳಾಗ್ತಿರೋದು ನೋಡ್ತಾ ಇದೀವಿ. ಸೊ ಏನ್ ಇದಾವೆ ಇವುಗಳ ಮೂಲಕ ನಾವೇನಾದ್ರು ಜಮೀನು ಉಳಿಸ್ಕೊಳ್ತೀವಿ ಅಂತಂದ್ರೆ ಬಹಳ ಚೆನ್ನಾಗಿ ಉಪಯೋಗ ಆಗುತ್ತೆ. ಅದಕ್ಕೋಸ್ಕರ ನಾವು ಹೊಸ ಪ್ರಯತ್ನ ಮಾಡೋಣ. ನಮ್ದು B.Ed ಆಗಿದೆ, ಎಲ್ಲ ಓದ್ಕೊಂಡಿದೀವಿ. ಅದ್ರ ಜೊತೆಗೆ ಇವನು ಕೂಡ ಉಳಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಒಂದು ಅನುಭವ ಪಡ್ಕೊಳ್ಳೋಣ ಅಂತ ಬಂದಿದೀವಿ ನಮ್ಮ ಹುಡುಗರ ಜೊತೆ. ಸರ್ ಹೇಗೆ ಅನ್ಸುತ್ತೆ ನಿಮ್ ಗಗನ್ ಜೊತೆ ನೀವು ಬೆರೀತಾ ಇದ್ದೀರಾ? ಚಿಕ್ಕ ಹುಡುಗ, ಬಟ್ ಅನುಭವದಲ್ಲಿ ನಮ್ಮೆಲ್ಲರಿಗಿಂತಲೂ ದೊಡ್ಡವನಿದ್ದಾನೆ. ಸೊ ಅವ್ನ ಅನುಭವ ನೋಡ್ತಾ ಇದ್ರೆ ನಾವು ಅವನಿಂದ ಕಲ್ತ್ಕೊಳ್ಬೇಕು ಅನ್ನೋ ಒಂದು ಆಸೆ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ರಾತ್ರಿ ನಾವು ಜೊತೆ ಬಂದು ಸೇರ್ಕೊಂಡಿದ್ದೀನಿ. ಸರ್ ಬೆಂಗಳೂರಲ್ಲಿ ಎಲ್ಲಿ ಸರ್ ತಾವಿರೋದು? ಬೆಂಗಳೂರಿನಲ್ಲಿ ತಲಗಟ್ಪುರದಲ್ಲಿ. ಸರ್ ಮತ್ತೆ ಏನ್ ಮಾಡ್ಕೊಂಡಿದ್ದೀರಿ ನೀವು? ನಾನು B.Ed, ನಾನು CMR ಇನ್ಸ್ಟಿಟ್ಯೂಷನ್ ಅಲ್ಲಿ ನಾನು ಡಿಸೈನರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಕನ್ನಡ ಟೀಚಿಂಗ್. ನನ್ನ ಪೊಲೀಸ್ ಇದ್ದಾರೆ. ಸೊ ನಾವೆಲ್ಲರೂ ಈ ಕಡೆ ಬರ್ಬೇಕು ಅಂತ ಹೇಳಿ ವ್ಯವಸ್ಥೆ ಮಾಡ್ತೀವಿ. ಸರ್ ಸ್ವಂತ ಊರು ನಿಮ್ದು? ಸ್ವಂತ ಊರು ವೇರ್ಲವೇಣಿ. ಸರ್ ಇಲ್ಲಿಂದ ಹೋಗಿದ್ದೀರಾ ಸಿಟಿಗೆ? ಮತ್ತೆ 25 ವರ್ಷ ಆಯ್ತು ನಾವು ಸಿಟಿ ಸೇರ್ಕೊಂಡು. ಮರಳಿ ಊರಿಗೆ ಬರ್ಬೇಕು ಅನ್ಕೊಂಡಿದ್ದೀರಾ? ಹೇಗೆ ಅನ್ಸುತ್ತೆ ಆ ಜೀವನಕ್ಕೂ ಈ ಜೀವನಕ್ಕೂ ಹೇಗೆ ಅನ್ಸುತ್ತೆ ನಿಮಗೆ? ಸಿಟಿ ಜೀವನ ನೋಡ್ತಾ ಇದ್ದೀವಿ ಸರ್. ಅಲ್ಲಿ ಹೋದ್ರೆ ಒಂದು ತಿಂದ್ರೆ ಹೆಚ್ಚು, ಒಂದು ತಿಂದ್ರೆ ಕಡಿಮೆ. ಹೌದು. ಬಟ್ ಈಗ ಹಳ್ಳಿಲಿ ನೋಡ್ತಾ ಇದೀವಿ. ಹುಡುಗರು ನೋಡಿ ನಾವು ವೇರ್ಲವೇಣಿಯಿಂದ ವಿದ್ರಾಶ್ರಮದವರೆಗೂ ಎತ್ಕೊಂಡು ನೋಡ್ಕೊಂಡು ಬಂದಿರೋದೇ ಅಲ್ಲಿ. ನಾವು ಒಂದು 3 ಕಿಲೋಮೀಟರ್ ಓಡಬೇಕು ಅಂತಂದ್ರೆ ಯೋಚನೆ ಮಾಡ್ತೀವಿ. ಬೆಂಗಳೂರಿನ 3 ಕಿಲೋಮೀಟರ್ ಓಡಬೇಕು ಅಂತಂದ್ರೆ ಒಂದು ಗಂಟೆ ಬೇಕು. ಹೌದು ಸರ್, ಅಲ್ವಾ? ಯಾಕಂದ್ರೆ ಟ್ರಾಫಿಕ್ ಜಾಮ್ ಜಾಸ್ತಿ, ಸ್ಪೇಸ್ ಇರಲ್ಲ. ಹೌದು. ಗಾಳಿ ಹೊಗೆ, ಅಲ್ಲಿರೋ ಗಾಳಿನೇ ಹೊಗೆ ಅಲ್ವಾ? ಕಲುಷಿತ ಗಾಳಿನ ಕುಡಿದು ನಾವು ಜಾಸ್ತಿ ದಿವಸ ಇರ್ತೀವೋ ಇಲ್ವೋ?
ಅಲ್ವಾ ಸರ್? ನಿಮ್ಮ ಹೆಸರು ತಿಳಿಸಿ ಸರ್. ನನ್ನ ನಮಗೆ ಹೆಸರು ಪುನೀತ್ ಅಂತ. ಪುನೀತ್ ಅಂತೇಳಿ ಸರ್. ಎಷ್ಟು ಜೊತೆ ತೊಗೊಳ್ಬೇಕು ಅನ್ಕೊಂಡಿದ್ದೀರಾ? ನೋಡೋಣ, ಒಂದು ಹೆಣ್ಗರು ನೋಡ್ತಾ ಇದೀನಿ ಸದ್ಯಕ್ಕೆ, ಮನೆ ಹತ್ರ ಇರಲಿ ಲಕ್ಷ್ಮೀ ಥರ ಅಂತ. ಹೌದು ಸರ್, ಹೆಣ್ಗರ ಇದ್ದರೆ ಹಳ್ಳಿ ಕಾರ್ ಉಳಿಸಿ ಬೆಳೆಸಿ ಅನ್ನೋರಿಗೆ ಅದು ಒಳ್ಳೆ ಉಪಾಯ. ಯಾಕಂದರೆ ಯಾರು ಓರಿಗಳು ಕೊಡ್ತಾರೆ ನೋಡ್ರೆ ಅವ್ರಿಗಿನ್ನ ಒಂದು ಹಸು ಕೊಂಡ್ಕೊಂಡೋಗಿ ಮನೆಗೆ ಸಾಕೊಂಬೇಕು ಸರ್. ಯಾಕಂದರೆ ಈಗಿನ ಕಾಲದಲ್ಲಿ ಹಳ್ಳಿ ಕಾರ್ ಉಳಿಸಿ ಬೆಳೆಸಿ ಅನ್ನೋರು ಜಾಸ್ತಿ ಜನ ಇದ್ದಾರೆ. ಬಟ್ ಅವ್ರ ಮನೆಗಳು ಹಸು ಇದಾವ ಇಲ್ವೋ ಗೊತ್ತಿಲ್ಲ. ಬಟ್ ಚೆನ್ನಾಗಿ ಸಾಕಿದ್ರೆ ಒಳ್ಳೆ ಕರುಗಳು ಕೊಡ್ತವೆ, ಒಳ್ಳೆ ಹಾಲು ಸಿಗುತ್ತೆ. ಈ ನಮ್ಮ ಹಳ್ಳಿಕಾರ ಹಸುಗಳ ತಳಿಗಳ ಹಾಲು ಭಾರಿ ಮುಖ್ಯವಾದದ್ದು. ಗೋಮೂತ್ರನೂ ಅಷ್ಟೇ ಮುಖ್ಯವಾದದ್ದು ಸರ್. ಗೋಮೂತ್ರನ ಕುಡಿಬೇಕು ಬೆಳಗ್ಗೆನೆ, ಅದು ಒಳ್ಳೆಯದು ಸರ್. ಕ್ಯಾನ್ಸರ್ ಅಂತ ಕಾಯಿಲೆಗಳಿಗೆ ಒಳ್ಳೆ ಔಷಧಿ ಅದು ಸರ್. ತುಂಬ ಧನ್ಯವಾದಗಳು ನಿಮ್ಮ ಹತ್ರ ಮಾತಾಡಿ, ನಮಗಂತೂ ತುಂಬ ಖುಷಿ ಆಯಿತು. ನೋಡಿ ಸ್ನೇಹಿತರೆ, ಹೀಗಿರುತ್ತೆ ಪಾಪ ಹೊಸ್ದಾಗಿ ಬಂದಿದ್ದಾರೆ. ಇವ್ರಿಗೆ ಒಂದು ಕರು ಎಲ್ಲಾದರೂ ಕೊಡಿಸ್ಬಿಡಿ. ಕಟ್ಸೋದು ಕಟ್ಸ್ಬಿಡಿ. ಹಾಂ ಸರಿ, ತುಂಬ ಧನ್ಯವಾದಗಳು ಸರ್.